ಬಾದರ್ಲಿ ಹಾಗೂ ಪ್ರಿಯಾ ಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಸಿಂಧನೂರಿನಲ್ಲಿ ಕಾರ್ಯಕರ್ತನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಎಲ್ಲರಿಗೂ ಸಚಿವ ಸ್ಥಾನ ನೀಡಲು ಸಾಧ್ಯವಿಲ್ಲ. ಹೈಕಮಾಂಡ್ ಜೊತೆ ಚರ್ಚಿಸಿ ಅಸಮಾಧಾನಿತರಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಅದನ್ನ ಸಾವಧಾನವಾಗಿ ಹೇಳಿದ್ದಾರೆ, ಕೇಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಕೂಗಾಡ್ಕೊಂಡಿದ್ರೆ ಏನು ಆಗೋದಿಲ್ಲ. ಸಾವಧಾನ ಬಂದಿದ್ದೀರಿ, ನಿಮ್ ಪಕ್ಷದ ಕಚೇರಿ ಆರಾಮಾಗಿ ಕೂತ್ಕೊಳ್ಳಿ. ನೀವೆಲ್ಲ ಮಾತು ನಾನು ಕೇಳ್ತೀನಿ. ಕಾಲೇಜಲ್ಲಿ ಇದ್ವಿ, ಒಂದೇ ಕಾಲೇಜಲ್ಲಿ ಹೋದವ್ರು ನಾವು, ರೇಣುಕಾಚಾರ್ಯ ಕಾಲೇಜಲ್ಲಿ. ಆದ್ರಿಂದ ಕೃಷ್ಣಪ್ಪನವ್ರ ಬಗ್ಗೆ ನೀವೇನು ಹೇಳೋದು ಬೇಕಾಗಿಲ್ಲ. ಅನ್ಯಾಯ ಆಗಿದೆ ಇಲ್ಲ ಅಂತ ಹೇಳಿಲ್ಲ. ಎಲ್ರಿಗೂ ಸಹ ಆಸೆ ಇರುತ್ತೆ, MLA ಆದ್ಮೇಲೆ ನಾವು ಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಅವಕಾಶ ಕೊಡಕ್ಕಾಗೋದು 136 ಜನದಲ್ಲಿ ನಾವು ಅವಕಾಶ ಕೊಡಕ್ಕಾಗೋದು 35 ಜನಕ್ಕೆ ಮಾತ್ರ. ಕೆಲವರಿಗೆ 9 ಜನಕ್ಕೆ ನಾವು ಮೊದಲನೇ ಕಂತಲ್ಲಿ ಇದ್ದವ್ರಿಗೆಲ್ಲ ಕೊಟ್ವಿ. ಎರಡನೇ ಕಂತಲ್ಲಿ ಹೊಸವ್ರಿಗೆ ತಾಕಿ ಸರ್ವ ಪ್ರಯತ್ನವನ್ನು ಸಹ ಮಾಡಿದ್ವಿ. ಆ ಕೃಷ್ಣಪ್ಪನವ್ರ ಹತ್ರ ನಾನು ಪ್ರತಿಯೊಂದು ಹೆಜ್ಜೆನಲ್ಲೂ ಸಹ ಹಂತದಲ್ಲೂ ಸಹ ನಾನು ಮಾತಾಡ್ತಾ ಇದ್ದೆ. ನೋಡಿ ಕೃಷ್ಣಪ್ಪನವ್ರು ಈಗ ನಡೀತಾ ಇದೆ, ಈಗ ಮಾತಾಡ್ತಾ ಇದ್ದೀವಿ, ನೋಡೋಣ, ಪ್ರಯತ್ನ ಮಾಡೋಣ. ನಿಮ್ಮ ಅದೃಷ್ಟ ಹೇಗಿದೆ, ದೇವರ ಅದೃಷ್ಟ, ದೇವರು ನೀವು ಆಶೀರ್ವಾದ ಎಷ್ಟಿದೆ ಅಂತ ಹೇಳಿ ಪ್ರಯತ್ನ ಮಾಡೋಣ ಅಂತ ಸರ್ವ ಪ್ರಯತ್ನನೂ ಸಹ ಮಾಡಿದ್ವಿ. ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಪ್ರಿಯಾ ಕೃಷ್ಣನ್ ಬಗ್ಗೆ ಬಹಳ ಅಪಾರವಾದ ಪ್ರೇಮ ಇದೆ. ನಾವು ಸಣ್ಣ ಹುಡುಗ ಮುಂದೆ ಬರಲಿ ಅಂತ ಅವರು ಆಸೆ ಇದೆ. 6 ಜನ ಒಕ್ಕಲಿಗರು ಮಂತ್ರಿ ಇದ್ದಾರ್ರಿ, ಎಷ್ಟು ಜನಕ್ಕೆ ಮಾಡಕ್ಕಾಗುತ್ತೆ? ಎಲ್ರಿಗೂ ಸಚಿವ ಸ್ಥಾನ ವಂಚಿತರಾದ HC ಮಹದೇವ ಅಪ್ಪರಿಗೆ ಬೆಂಬಲ ಸೂಚಿಸಿ ಟಿ ನರಸೀಪುರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಸಾಮೂಹಿಕ ರಾಜೀನಾಮೆಗೆ ನಿರ್ಧರಿಸಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕೆಪಿಸಿಸಿ ಅಧ್ಯಕ್ಷರು ಹಾಗೆ ಬನ್ನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೇರಿದಂತೆ 12ಕ್ಕೂ ಹೆಚ್ಚು ಜನ ಮುಖಂಡರು ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಮ್ಮ ರಾಜೀನಾಮೆ ಪತ್ರಗಳನ್ನು ರವಾನಿಸಿದ್ದಾರೆ. ಇದರಿಂದ ಸ್ಥಳೀಯ ರಾಜಕಾರಣದಲ್ಲಿ ತೀವ್ರ ಸಂಚಲನ ಮೂಡಿದೆ. ಇವತ್ತು ಒಂದಿನ 2 ದಿನ ಅವರಿಗೆ ಟೈಮ್ ಅವಕಾಶ ಕೊಟ್ಟು ಮಾಡಲಿಲ್ಲ ಅಂದ್ರೆ ಇಡೀ ಕ್ಷೇತ್ರದಾದ್ಯಂತ, ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಮಹದೇವಪ್ಪನವರು, ಸುನೀಲ್ ಬೋಸ್ ಅವರ ಅಭಿಮಾನಿಗಳಾಗಿ ನಾವು ಸ್ಟ್ರೈಕ್ ಮಾಡ್ತೇವೆ. ಜೊತೆಗೆ ನಮ್ಮ ನಾಯಕರುಗಳನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಡಿ, ನೀವು ತಕ್ಷಣ ರಾಜೀನಾಮೆ ಕೊಟ್ಟು ಬನ್ನಿ, ನಾವು ನಮ್ಮದೇ ಆದ ಶಕ್ತಿ ನಾವು ತೋರಿಸುವ ಮುಂದಿನ ಚುನಾವಣೆಗಳಂತ ಒತ್ತಡ ಮಾಡೋ ಮಟ್ಟದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ತಮ್ಮ ತಿಳಿಸ್ತೀವಿ.